ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಹೆಚ್ಚು ಹೆಚ್ಚು ಹೂಡಿಕೆಗಳನ್ನು ಮಾಡೋದಕ್ಕೆ ರಷ್ಯಾ ಮುಂದಾಗ್ತಾ ಇದೆ. ರಷ್ಯಾದ ಜೊತೆಗಿನ ತೈಲ ವ್ಯಾಪಾರ ಭಾರತಕ್ಕೆ ಡಬಲ್ ಲಾಭವನ್ನು ತಂದುಕೊಡ್ತಾ ಇದೆ. ಮಾತ್ರ ಅಲ್ಲ, ಭಾರತದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅನ್ನೋದು ನಮಗೆ ಕೂಡ ಸ್ಫೂರ್ತಿ ಆಗ್ತಾ ಇದೆ ಮತ್ತು ಭಾರತ ಸರ್ಕಾರದ ಮೇಕ್ ಇನ್ ಇಂಡಿಯಾ ಭಾರತವನ್ನು ಜಾಗತಿಕವಾಗಿ ಗುರುತಿಸುವ ಹಾಗೆ ಅಲ್ಲಿನ ಆರ್ಥಿಕತೆಗೊಂದು ಗಟ್ಟಿ ಸ್ಥಾನವನ್ನು ಕೊಡೋದರಲ್ಲಿ ತುಂಬಾ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ಅಂತ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹೇಳಿದ್ದಾರೆ. ಹಾಗಾದ್ರೆ ರಷ್ಯಾ ಜೊತೆಗಿನ ಭಾರತದ ತೈಲ ವ್ಯಾಪಾರ ಭಾರತಕ್ಕೆ ಡಬಲ್ ಲಾಭವನ್ನು ತಂದು ಕೊಡ್ತಾ ಇರೋದು ಹೇಗೆ? ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಹೆಚ್ಚಾದಂತೆ ಅಲ್ಲಿ ಭಾರತ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಕೊರತೆಯನ್ನು ಅನುಭವಿಸ್ತಾ ಇರುವಾಗ ರಷ್ಯಾದಿಂದ ನಮ್ಮ ಆಮದು ಹೆಚ್ಚಾಗಿ ರಷ್ಯಾಗೆ ನಾವು ಮಾಡ್ತಾ ಇರೋ ರಫ್ತು ಕಡಿಮೆ ಇರುವಾಗ ಆ ವ್ಯಾಪಾರ ಭಾರತಕ್ಕೆ ಲಾಭದಾಯಕ ಹೇಗಾಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಆರಂಭವಾದ ದಿನಗಳಲ್ಲಿ ಅದರಿಂದ ಭಾರತಕ್ಕಾಗಲಿರುವ ಲಾಭಗಳೇನು ಅನ್ನೋ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ. ಆ ಯುದ್ಧ ಭಾರತ ಮತ್ತು ರಷ್ಯಾದ ವ್ಯಾಪಾರವನ್ನು ಹೇಗೆ ಹೆಚ್ಚು ಮಾಡುತ್ತೆ ಮತ್ತು ಜಾಗತಿಕವಾಗಿ ಭಾರತದ ರಫ್ತುಗಳನ್ನು ಈ ಯುದ್ಧ ಹೇಗೆ ವೃದ್ಧಿ ಮಾಡ್ತಾ ಹೋಗುತ್ತೆ ಅನ್ನೋ ಬಗ್ಗೆ ಆ ವಿಡಿಯೋದಲ್ಲಿ ಒಂದಷ್ಟು ಚರ್ಚೆ ಮಾಡಿದ್ವಿ, ನಿಮಗೆ ನೆನಪಿರಬೇಕು. ಈಗ ವ್ಯಾಪಾರದಿಂದ ಏನೆಲ್ಲ ಲಾಭಗಳಾಗಬಹುದಿತ್ತೋ ಅವೆಲ್ಲ ಆಗೋದಕ್ಕೆ ಶುರುವಾಗ್ತಾ ಇವೆ. ಭಾರತ ಖರೀದಿ ಮಾಡೋ ತೈಲದ ಹಣ ಭಾರತದಲ್ಲೇ ಉಳಿತಾ ಇದೆ. ಜೊತೆಗೆ ಭಾರತ ತೈಲವನ್ನ ರಫ್ತು ಮಾಡೋದ್ರಿಂದ ಕೂಡ ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇದೆ. ನಿಮಗೆ ನೆನಪಿರಬೇಕು, ರಷ್ಯಾದ ಜೊತೆ ಭಾರತ ತೈಲ ವ್ಯಾಪಾರವನ್ನು ಮಾಡಿದ್ದಕ್ಕೆ ಪಶ್ಚಿಮದ ದೇಶಗಳು ಸಿಕ್ಕಾಪಟ್ಟೆ ಉರುಕೊಂಡಿದ್ವು. ಭಾರತದ ಕೈಗೆ ಯುಕ್ರೇನಿಯನ್ನರ ರಕ್ತ ಅಂಟುಕೊಂಡಿದೆ ಅಂತ ಒಂದಷ್ಟು ದೇಶಗಳು ಮಾತಾಡಿದ್ವು. ಖುದ್ದು ಯುಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಕೂಡ ಅದೇ ಮಾತನ್ನು ಹೇಳಿದ್ರು. ಆದ್ರೆ ಭಾರತ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಪಶ್ಚಿಮದ ಕೊಂಕುಗಳಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಸಖತ್ತಾಗಿ ಉತ್ತರ ಕೂಡ ಕೊಡ್ತಾ ಹೋದ್ರು. ಭಾರತದ ರಷ್ಯಾ ಜೊತೆಗಿನ ತೈಲ ವ್ಯಾಪಾರ ಹೆಚ್ಚಾಯಿತು. ಈ ಮಧ್ಯೆ ರಷ್ಯಾದ ತೈಲ ಬೆಲೆ ಮೇಲೆ ನಾವು ಕ್ಯಾಪ್ ವಿಧಿಸ್ತೀವಿ, ನಾವು ವಿಧಿಸುವ ಕ್ಯಾಪ್ಗಿಂತ ಹೆಚ್ಚಿನ ಬೆಲೆಗೆ ಯಾರು ರಷ್ಯಾದಿಂದ ತೈಲ ಖರೀದಿ ಮಾಡಬಾರದು ಅಂತ ಅಮೆರಿಕ ಹೇಳ್ತು. ಅದು ಕೂಡ ಭಾರತದ ಮೇಲೆ ಒತ್ತಡ ಹೇರುವ ಪ್ರಯತ್ನದ ಭಾಗನೇ ಆಗಿತ್ತು. ಆದರೆ ಅದರಿಂದ ಎರಡು ದೇಶಗಳು ವಿಚಲಿತವಾಗಲೂ ಇಲ್ಲ, ವ್ಯಾಪಾರ ಕಡಿಮೆನೂ ಆಗಲಿಲ್ಲ. ಯಾಕೆಂದ್ರೆ ಪಶ್ಚಿಮದ ಪ್ರೈಸ್ ಕ್ಯಾಪ್ ಏನಿತ್ತು ಅದಕ್ಕಿಂತ ಕಡಿಮೆ ಬೆಲೆಗೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಮಾಡ್ತಾ ಇತ್ತು. ಗೆಳೆಯರೆ, ಇಲ್ಲಿ ರಷ್ಯಾದ ಡಿಸ್ಕೌಂಟ್ ಬೆಲೆಯ ತೈಲ ಭಾರತಕ್ಕೆ ಸಾಕಷ್ಟು ಲಾಭವನ್ನು ಮಾಡಿಕೊಡ್ತು. ಈ ಡಿಸ್ಕೌಂಟ್ ಇಲ್ಲದೆ ಇದ್ದಿದ್ರೆ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ಳೋದು ಭಾರತಕ್ಕೆ ದುಬಾರಿ ಬೀಳುತ್ತೆ. ಯಾಕೆಂದ್ರೆ ರಷ್ಯಾದಿಂದ ತೈಲದ ಹಡಗುಗಳು ಭಾರತಕ್ಕೆ ಬರಬೇಕು ಅಂದ್ರೆ ನಾರ್ವೇಜಿಯನ್ ಸಮುದ್ರದ ಮೂಲಕ ನಾರ್ತ್ ಅಟ್ಲಾಂಟಿಕ್ ಸಾಗರವನ್ನು ತಲುಪಬೇಕು ಅಥವಾ ಬಾಲ್ಟಿಕ್ ಸಮುದ್ರದ ಮೂಲಕ ನಾರ್ತ್ ಸೀನ ದಾಟಿಕೊಂಡು ಇಂಗ್ಲಿಷ್ ಚಾನಲ್ ಮೂಲಕ ನಾರ್ತ್ ಅಟ್ಲಾಂಟಿಕ್ ಅನ್ನು ಪ್ರವೇಶ ಮಾಡಿ ಅಲ್ಲಿಂದ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಬಂದು ಆ ನಂತರ ಸೂಯೆಜ್ ಕೆನಾಲ್ ಮೂಲಕ ಕೆಂಪು ಸಮುದ್ರವನ್ನು ಪ್ರವೇಶ ಮಾಡಿ ಅಲ್ಲಿಂದ ಅರಬ್ಬಿ ಸಮುದ್ರಕ್ಕೆ ಬರಬೇಕು. ಈ ಮಾರ್ಗ ಸುಮಾರು 8675 ನಾಟಿಕಲ್ ಮೈಲ್ಸ್ ದೂರ ಆಗುತ್ತೆ. ಹೀಗಲ್ಲದೆ ಇದ್ರೆ ವ್ಲಾದಿವೋಸ್ತೋಕ್ನಿಂದ ಜಪಾನನ ಹಾದು ಮಲಕ್ಕಾ ಜಲಸಂಧಿಯ ಮೂಲಕ ಹಿಂದೂ ಮಹಾಸಮುದ್ರವನ್ನು ಪ್ರವೇಶ ಮಾಡಬೇಕು. ಇದು 5647 ನಾಟಿಕಲ್ ಮೈಲಿಗಳಷ್ಟು ದೂರ ಆಗುತ್ತೆ. ಎರಡೂ ಕೂಡ ಸುದೀರ್ಘ ಹಾದಿಗಳೇ. ಯುರೋಪನ್ನು ಸುತ್ತಕೊಂಡು ಬರಬೇಕು ಅಂದ್ರೆ ರಷ್ಯಾದ ಹಡಗಿಗೆ ಭಾರತವನ್ನು ತಲುಪೋದಕ್ಕೆ 45 ದಿನ ಹಿಡಿಯುತ್ತೆ. ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಭಾರತ ಈ ಹಿಂದೆ ರಷ್ಯಾದಿಂದ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ತಾ ಇರಲಿಲ್ಲ. ಈ ದೂರವನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ರಷ್ಯಾ ಹಾಗೂ ಭಾರತಗಳು ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇವೆ. ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನೋದು ಯುರೇಷಿಯಾ ದೇಶಗಳ ಮೂಲಕ ಬಂದು ಇರಾನ್ ಅನ್ನು ಪ್ರವೇಶ ಮಾಡಿ ಅಲ್ಲಿಂದ ಚಾಬಹಾರ್ ಬಂದರಿಗೆ ಕೊನೆಯಾಗುತ್ತೆ. ಚಾಬಹಾರದಿಂದ ಸಮುದ್ರ ಮಾರ್ಗದ ಮೂಲಕ ಭಾರತವನ್ನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ನಿರ್ಮಾಣ ಆದರೆ ರಷ್ಯಾ ಮತ್ತು ಭಾರತದ ನಡುವಿನ ದೂರ 45 ದಿನಗಳ ಬದಲಿಗೆ 25 ದಿನಗಳಷ್ಟು ಕಡಿಮೆ ಆಗುತ್ತೆ. ಆದರೆ ಅದಿನ್ನೂ ಸಂಪೂರ್ಣವಾಗಿ ಸಿದ್ಧ ಆಗಿಲ್ಲ. ಅದಾಗುವವರೆಗೆ ಭಾರತ ಮತ್ತು ರಷ್ಯಾ ನಡುವೆ ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ ನಡಿಬೇಕಿದೆ. ಈ ಮಾರ್ಗ ತುಂಬಾನೇ ದೂರ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಆದ್ರೆ ಇಲ್ಲಿ ಯಾವಾಗ ಭಾರತಕ್ಕೆ ಡಿಸ್ಕೌಂಟ್ ಬೆಲೆಯಲ್ಲಿ ರಷ್ಯಾ ತೈಲವನ್ನು ಮಾರಾಟ ಮಾಡೋ ಆಫರ್ ಕೊಡ್ತೋ ಅಲ್ಲಿಗೆ ಸಹಜವಾಗಿ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಸೇರಿ ಕೂಡ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಆಗ್ತಾ ಇತ್ತು. ಹೀಗಾಗಿ ಭಾರತ ರಷ್ಯಾದ ತೈಲ ಖರೀದಿಯನ್ನು ಹೆಚ್ಚು ಮಾಡ್ತಾ ಹೋಯಿತು. ಗೆಳೆಯರೆ, ಯುದ್ಧ ಶುರುವಾಗೋ ಮೊದಲು ಭಾರತದ ಒಟ್ಟು ತೈಲ ಆಮದೇನಿತ್ತು ಅದರಲ್ಲಿ ರಷ್ಯಾದ ಪಾಲು ಬರೀ 1% ಮಾತ್ರ ಇತ್ತು. ಆದರೆ ಈಗ ರಷ್ಯಾ ಭಾರತದ ಅತಿ ದೊಡ್ಡ ತೈಲ ರಫ್ತುದಾರ ದೇಶ. ಈಗ ನಾವು ಅಲ್ಲಿಂದ ನಮ್ಮ ಒಟ್ಟು ತೈಲ ಆಮದಿನ 40% ಆಮದು ಮಾಡ್ಕೊಳ್ತಾ ಇದ್ದೀವಿ. ಎರಡು ದೇಶಗಳ ನಡುವಿನ ವ್ಯಾಪಾರ $65 ಬಿಲಿಯನ್ ದಾಟಿದೆ. ಇನ್ನು 2030 ಹೊತ್ತಿಗೆ ಅದನ್ನು $100 ಬಿಲಿಯನ್ ತಲುಪಿಸಬೇಕು ಅಂತ ಭಾರತ ಹಾಗೂ ರಷ್ಯಾಗಳು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇವೆ. ಆದರೆ ಇಲ್ಲಿ ರಷ್ಯಾ ಜೊತೆಗಿನ ಭಾರತದ ಈ ವ್ಯಾಪಾರ ಇದೆ ನೋಡಿ, ಇದರಲ್ಲಿ ಭಾರತ ಮಾಡಿ
ಮಾಡಿಕೊಳ್ತಾ ಇರುವ ಆಮದಿನ ಪ್ರಮಾಣ ಹೆಚ್ಚಿದೆ. ರಷ್ಯಾಗೆ ಭಾರತ ಮಾಡ್ತಾ ಇರೋ ರಫ್ತು ತುಂಬಾನೇ ಕಡಿಮೆ ಇದೆ. ಭಾರತ ಸುಮಾರು $57 ಬಿಲಿಯನ್ ನಷ್ಟು ವ್ಯಾಪಾರ ಕೊರತೆಯನ್ನು ಇಲ್ಲಿ ಅನುಭವಿಸ್ತಾ ಇದೆ. ಹೀಗಾಗಿ ಈ ವ್ಯಾಪಾರ ಭಾರತದ ಪಾಲಿಗೆ ನಷ್ಟದಾಯಕ ಅಂತ ಪಶ್ಚಿಮದ ಆರ್ಥಿಕ ತಜ್ಞರು ಹೇಳೋದಕ್ಕೆ ಶುರು ಮಾಡಿದ್ರು. ಇನ್ನು ಭಾರತ ರಷ್ಯಾ ಜೊತೆ ರೂಪಾಯಿ ಮತ್ತು ರೂಬಲ್ ಅಲ್ಲಿ ವ್ಯವಹಾರ ಮಾಡ್ತಾ ಇದೆ. ಭಾರತ ತೈಲವನ್ನ ಖರೀದಿ ಮಾಡೋದಕ್ಕೆ ಕೊಡೋ ರೂಪಾಯಿಗಳನ್ನ ತಗೊಂಡು ರಷ್ಯಾ ಏನು ಮಾಡುತ್ತೆ? ಹೀಗಾಗಿ ನಮಗೆ ನಿಮ್ಮ ರೂಪಾಯಿ ಬೇಡ ಅಂತ ರಷ್ಯಾ ಹೇಳ್ತಾ ಇದೆ. ಭಾರತ ಕನ್ಫ್ಯೂಸ್ ಆಗಿದೆ, ಕಂಗಾಲಾಗಿದೆ ಅನ್ನೋ ಥರದ ವರದಿಗಳು ಕೂಡ ಪಶ್ಚಿಮದ ಮಾಧ್ಯಮಗಳಲ್ಲಿ ಶುರುವಾಗಿದ್ವು. ಆ ಸಂದರ್ಭದಲ್ಲಿ ರಷ್ಯಾ ಭಾರತದ ರೂಪಾಯಿಯನ್ನು ಏನು ಮಾಡಬಹುದು ಅನ್ನೋ ಬಗ್ಗೆ ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಈಗ ಅದೇ ಮಾತನ್ನ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹೇಳ್ತಾ ಇದ್ದಾರೆ. ನಾವು ಭಾರತದಲ್ಲಿ ಹೂಡಿಕೆಗಳನ್ನು ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಪುತಿನ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಷ್ಯಾದ ತೈಲ ಕಂಪನಿ ರೂಸ್ನೆಫ್ಟ್ ಈಗಾಗಲೇ ಭಾರತದಲ್ಲಿ ಸುಮಾರು $20 ಬಿಲಿಯನ್ ನಷ್ಟು ಹಣವನ್ನು ಹೂಡಿಕೆ ಮಾಡಿದೆ ಅನ್ನೋದನ್ನು ಕೂಡ ಪುತಿನ್ ತಿಳಿಸಿದ್ದಾರೆ. ಹಾಗೆ ರಷ್ಯಾ ಭಾರತದಲ್ಲಿ ಒಂದಷ್ಟು ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಿದೆ ಅನ್ನೋದನ್ನು ಕೂಡ ಅವರು ಬಹಿರಂಗಪಡಿಸಿದ್ದಾರೆ. ಗೆಳೆಯರೆ, ಇಲ್ಲಿ ಭಾರತ ಹಾಗೂ ರಷ್ಯಾದ ನಡುವೆ ತೈಲ ವ್ಯಾಪಾರದ ಕೊರತೆ ಇದೆ ನೋಡಿ. ಇದನ್ನ ಭಾರತ ಕಡಿಮೆ ಮಾಡ್ಕೋಬೇಕು. ರಷ್ಯಾಗೆ ತನ್ನ ರಫ್ತನ್ನ ಭಾರತ ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನೋದು ನಿಜಾನೇ. ಆದರೂ ಈ ರಷ್ಯಾ ಜೊತೆಗಿನ ವ್ಯಾಪಾರ ಕೊರತೆ ಅನ್ನೋದು ಭಾರತಕ್ಕೆ ತುಂಬಾ ದೊಡ್ಡ ನಷ್ಟ ಅಲ್ಲ. ಯಾಕೆಂದ್ರೆ ಭಾರತ ರಷ್ಯಾದಿಂದ ಆಮದು ಮಾಡ್ಕೊಳ್ತಾ ಇರೋದು ತೈಲವನ್ನ. ಇವತ್ತು ಚೀನಾ ಹಾಗೂ ಅಮೆರಿಕಾಗಳ ನಂತರ ಜಗತ್ತಿನ 3ನೇ ಅತಿ ದೊಡ್ಡ ತೈಲ ಆಮದುದಾರ ದೇಶ ಅಂದ್ರೆ ಅದು ಭಾರತ. ನಾವು ರಷ್ಯಾದಿಂದ ತೈಲ ತರಿಸ್ಕೊಳ್ಳದೆ ಇದ್ರೆ ಸೌದಿ ಅರೇಬಿಯಾದಿಂದ, ಇರಾಕ್ನಿಂದ, ಆಫ್ರಿಕಾದ ದೇಶಗಳಿಂದ, ಅಮೆರಿಕಾದಿಂದ, ಇರಾನ್ನಿಂದ, ಹೀಗೆ ಮತ್ಯಾವುದೋ ಒಂದು ದೇಶದಿಂದ ತೈಲವನ್ನ ಆಮದು ಮಾಡಿಕೊಳ್ಳಲೇಬೇಕಾಗಿತ್ತು. ಅದನ್ನೇ ರಷ್ಯಾದಿಂದ ಮಾಡಿಕೊಂಡ್ವಿ. ಜೊತೆಗೆ ಮಾರುಕಟ್ಟೆಯ ಬೆಲೆ ಏನಿತ್ತು ಅದಕ್ಕಿಂತ ಕಡಿಮೆ ಬೆಲೆಗೆ ರಷ್ಯಾದಿಂದ ತೈಲವನ್ನ ಭಾರತ ಖರೀದಿ ಮಾಡ್ತು. ಇದರಿಂದ ಭಾರತಕ್ಕಾಗಿದ್ದು ಲಾಭನೇ. ಇನ್ನು ರಷ್ಯಾದಿಂದ ಹೆಚ್ಚು ಪ್ರಮಾಣದ ತೈಲವನ್ನ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ ಭಾರತದ ಕಂಪನಿಗಳು ಅದೇ ತೈಲವನ್ನ ಇಲ್ಲಿ ಸಂಸ್ಕರಿಸಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಯುರೋಪಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡೋದಕ್ಕೆ ಶುರು ಮಾಡಿದ್ವು. ಈಗ ಯುರೋಪಿಯನ್ ದೇಶಗಳಿಗೆ ಅತಿ ಹೆಚ್ಚು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ರಫ್ತು ಮಾಡ್ತಾ ಇರೋದು ಭಾರತ. ರಷ್ಯಾ ಯುಕ್ರೇನ್ ಯುದ್ಧ ಶುರು ಆದ ನಂತರ ಭಾರತ ಯುರೋಪಿಗೆ ಕಳುಹಿಸಿಕೊಡ್ತಾ ಇದ್ದ ಡೀಸೆಲ್ ಅಲ್ಲಿ 58% ಹೆಚ್ಚಳ ಆಗಿದೆ. ಇದರಿಂದ ಭಾರತಕ್ಕೆ ಬರ್ತಾ ಇರೋದು ಲಾಭನೇ ಅಲ್ವಾ? ಅಲ್ಲಿಗೆ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸ್ಕೊಂಡು ಇಲ್ಲದನ್ನ ಸಂಸ್ಕರಿಸಿ ಅದನ್ನೇ ಭಾರತ ಯುರೋಪ್ಗೆ ಮಾರಾಟ ಮಾಡಿ ಲಾಭವನ್ನೇ ಮಾಡ್ಕೊಳ್ತಾ ಇದೆ. ಹೀಗಿರುವಾಗ ರಷ್ಯಾದ ಜೊತೆಗಿನ ವ್ಯಾಪಾರ ಕೊರತೆ ಅನ್ನೋದು ನಷ್ಟ ಹೇಗಾಗತ್ತೆ? ಇನ್ನು ಎರಡನೇದು, ರಷ್ಯಾದ ತೈಲಕ್ಕೆ ಭಾರತ ಡಾಲರ್ ಅಲ್ಲಿ ಹಣವನ್ನು ಕೊಟ್ಟಿಲ್ಲ, ಬದಲಿಗೆ ರೂಪಾಯಿಗಳಲ್ಲಿ ಪಾವತಿ ಮಾಡಿದೆ. ಅಲ್ಲಿಗೆ ರೂಪಾಯಿ ಅನ್ನೋದು ತೈಲ ಖರೀದಿಯ ಕರೆನ್ಸಿ ಆಯಿತು. ಪೆಟ್ರೋ ಡಾಲರ್ ಅನ್ನೋದನ್ನ ತೆಗೆದು ಪೆಟ್ರೋ ರೂಪಾಯಿ ಮಾಡಿಕೊಳ್ಳೋದ್ರಲ್ಲಿ ಭಾರತ ಯಶಸ್ವಿ ಆಯಿತು. ಇನ್ನು ರಷ್ಯಾ ಕೂಡ ಭಾರತದಿಂದ ಅಷ್ಟೇ ಪ್ರಮಾಣದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಾಗ್ಬಿಟ್ಟಿದ್ರೆ ಇಲ್ಲಿ ರೂಪಾಯಿ ಅನ್ನೋದು ರಷ್ಯಾಗೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಭಾರತ ರಷ್ಯಾಗೆ ರಫ್ತು ಮಾಡ್ತಾ ಇರೋ ವಸ್ತುಗಳು ತುಂಬ ಕಡಿಮೆ. ನಮ್ಮ ಇಂಜಿನಿಯರಿಂಗ್ ವಸ್ತುಗಳು, ವಿಮಾನದ ಬಿಡಿ ಭಾಗಗಳು, ಔಷಧಗಳು, ಮಾಂಸ, ಕಾಫಿ, ಕೆಮಿಕಲ್ಸ್, ಸ್ಟೈನ್ಲೆಸ್ ಸ್ಟೀಲ್ ರೋಲ್ಸ್ ಮುಂತಾದ ಒಂದಷ್ಟು ವಸ್ತುಗಳನ್ನು ರಷ್ಯಾ ಭಾರತದಿಂದ ಆಮದು ಮಾಡ್ಕೊಳ್ತಾ ಇದೆ. ಇದರ ಮೌಲ್ಯ ತುಂಬ ಹೆಚ್ಚೇನಿಲ್ಲ. ಹೀಗಾಗಿ ರಷ್ಯಾದ ಬ್ಯಾಂಕ್ಗಳಲ್ಲಿ ಭಾರತದ ರೂಪಾಯಿ ಸ್ಟಾಕ್ ಆಗೋದಕ್ಕೆ ಶುರುವಾಯಿತು. ಅದನ್ನು ಅವ್ರು ಏನು ಮಾಡಬೇಕು? ಸೊ ರಷ್ಯಾ ಈಗ ಅದೇ ರೂಪಾಯಿಯನ್ನು ತಗೊಂಡು ಬಂದು ಭಾರತದಲ್ಲೇ ಹೂಡಿಕೆ ಮಾಡೋದಕ್ಕೆ ಹೋಗ್ತಾ ಇದೆ. ಅಲ್ಲಿಗೆ ಭಾರತದ ಹಣ ಭಾರತವನ್ನು ಬಿಟ್ಟು ಹೊರಗೆಲ್ಲೂ ಹೋಗಲೇ ಇಲ್ಲ, ಅದು ಭಾರತದಲ್ಲೇ ಹೂಡಿಕೆ ಆಗ್ತಾ ಇದೆ. ಇದು ಭಾರತಕ್ಕಾಗ್ತಾ ಇರೋ ಲಾಭ ಅಲ್ವಾ? ಇನ್ನು ರಷ್ಯಾ ಈಗ ಯಾವ್ಯಾವ ಕ್ಷೇತ್ರದ ಮೇಲೆ ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇದೆ ಅನ್ನೋದನ್ನ ಬಹಿರಂಗಪಡಿಸೋದಕ್ಕೆ ಹೋಗಿಲ್ಲ. ಆದರೆ ರೋಸ್ನೆಫ್ಟ್ ಈಗಾಗಲೇ ಭಾರತದಲ್ಲಿ ತೈಲ ಸಂಸ್ಕರಣಾ ಘಟಕಗಳನ್ನು ತೆರೆದಿದೆ. ಸುಮಾರು $20 ಬಿಲಿಯನ್ ಹೂಡಿಕೆ ಮಾಡಿದೆ. ಇನ್ನಷ್ಟು ರಷ್ಯಾದ ತಯಾರಿಕಾ ಘಟಕಗಳು ಭಾರತಕ್ಕೆ ಬಂದರೆ ಇಲ್ಲಿ ಭಾರತ ಮತ್ತು ರಷ್ಯಾಗಳು ಜಂಟಿ ತಯಾರಿಕೆಯನ್ನು ಆರಂಭ ಮಾಡಿದರೆ ಭಾರತದ ಯುವಕರಿಗೆ ಉದ್ಯೋಗಾವಕಾಶನೂ ಸಿಗುತ್ತೆ. ಜೊತೆಗೆ ಇಲ್ಲಿನ ಸಣ್ಣ ಉದ್ಯಮಗಳಿಗೆ ಕೂಡ ವ್ಯಾಪಾರ ಹೆಚ್ಚಾಗುತ್ತೆ. ಸಪ್ಲೈ ಚೈನ್ ಅನ್ನು ಬೆಳೆಸ್ಕೊಳ್ಳೋದಕ್ಕೆ ಭಾರತಕ್ಕೆ ಸಹಾಯ ಆಗುತ್ತೆ. ಮೊನ್ನೆ ರಷ್ಯಾದಲ್ಲಿ 15ನೇ ವಿಬಿಟಿ ಇನ್ವೆಸ್ಟ್ಮೆಂಟ್ ಫೋರಂನ ಸಭೆ ನಡೀತಾ ಇತ್ತು. ಈ ವಿಬಿಟಿ ಅನ್ನೋದು ಒಂದು ಬ್ಯಾಂಕಿಂಗ್ ಸಂಸ್ಥೆ. ಅದರಲ್ಲಿ ಭಾಗವಹಿಸಿ ಮಾತನಾಡಿದ ಪುತಿನ್ ಭಾರತದ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನು ಆಡಿದರು. ಭಾರತದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅನ್ನು ಹೊಗಳಿರುವ ಪುತಿನ್ ಭಾರತಕ್ಕೆ ಬೇಕಾದ ವಸ್ತುಗಳನ್ನು ಭಾರತದಲ್ಲೇ ತಯಾರು ಮಾಡ್ಕೋಬೇಕು ಅನ್ನೋ ಈ ಯೋಜನೆ ನಮಗೆ ಕೂಡ ಸ್ಫೂರ್ತಿಯನ್ನು ಕೊಡ್ತಾ ಇದೆ ಮತ್ತು ಈ ಮೂಲಕ ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳು ದೇಶದಲ್ಲಿ ಬಲಿಷ್ಠಗೊಳ್ಳೋದಕ್ಕೆ ಭಾರತ ಸರ್ಕಾರ ನೆರವು ನೀಡಿದಂತಾಗಿದೆ ಅಂತ ಹೇಳಿದರು. ಹಾಗೆ ಭಾರತ, ರಷ್ಯಾ, ಚೈನಾ, ಬ್ರೆಜಿಲ್,
ಸೌತ್ ಆಫ್ರಿಕಾ ಮುಂತಾದ ಬ್ರಿಕ್ಸ್ ದೇಶಗಳಿವೆ ನೋಡಿ. ಆ ಎಲ್ಲ ದೇಶಗಳು ಕೂಡ ಸ್ಥಳೀಯ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಬೆಂಬಲಿಸಬೇಕು. ಆ ಮೂಲಕ ದೇಶದ ಆರ್ಥಿಕ ಪ್ರಗತಿಗೆ ಆ ಸಣ್ಣ ಕೈಗಾರಿಕೆಗಳು ಬೆನ್ನೆಲುಬಾಗುವ ಹಾಗೆ ನೋಡ್ಕೋಬೇಕು ಅನ್ನೋ ಮಾತುಗಳನ್ನು ಹೇಳಿದರು. ಹಾಗೆ ಯುದ್ಧ ಶುರುವಾದ ನಂತರ ರಷ್ಯಾದಲ್ಲಿ ಸಾಕಷ್ಟು ಪಶ್ಚಿಮದ ಕಂಪನಿಗಳು ಅಲ್ಲಿಂದ ಎದ್ದು ಹೋದ ಸಂದರ್ಭದಲ್ಲಿ ಈಗ ರಷ್ಯಾದಲ್ಲಿ ಕೂಡ ಸ್ಥಳೀಯ ಕಂಪನಿಗಳು ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿವೆ. ಮಾರುಕಟ್ಟೆಯಲ್ಲಿ ಅವರು ತಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. ಉತ್ಪಾದನಾ ವಲಯ, IT ಸೆಕ್ಟಾರ್ ಹಾಗೂ ಕೃಷಿ ತಂತ್ರಜ್ಞಾನ ಸೇರಿದಂತೆ ನಾನಾ ಕ್ಷೇತ್ರಗಳಲ್ಲಿ ರಷ್ಯಾದ ಸ್ಥಳೀಯ ಉದ್ಯಮಿಗಳು ಪರ್ಯಾಯ ಶಕ್ತಿಯಾಗಿ ಬೆಳೀತಾ ಇದ್ದಾರೆ. ಇದು ಮೇಕ್ ಇನ್ ಇಂಡಿಯಾದಿಂದ ರಷ್ಯಾ ಪಡ್ಕೊಂಡ ಸ್ಫೂರ್ತಿ ಅಂತ ಕೂಡ ಪುತಿನ್ ಹೇಳಿದ್ದಾರೆ. ಇಲ್ಲಿ ಪಕ್ಕದ ದೇಶವೊಂದರ ಅಧ್ಯಕ್ಷ ನಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಾಕೆಂದರೆ ಆ ಹೇಳಿಕೆಗಳ ಹಿಂದೆ ಜಿಯೋಪೊಲಿಟಿಕಲ್ ಉದ್ದೇಶಗಳಿರುತ್ತವೆ. ಒಂದು ದೇಶದ ಅಧ್ಯಕ್ಷ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಿಂತು ಮತ್ತೊಂದು ದೇಶವನ್ನು ಹೊಗಳೋದು ಅಂದರೆ ಅದರ ಹಿಂದೆ ಸಾವಿರ ಕಾರಣಗಳು, ಸಾವಿರ ಯೋಚನೆ ಮತ್ತು ಯೋಜನೆಗಳು ಇರುತ್ತವೆ. ಆ ಮಾತುಗಳ ಮೂಲಕ ಯಾರಿಗೋ ಏನೋ ಸಂದೇಶವನ್ನು ಕೊಡೋ ಪ್ರಯತ್ನ ಕೂಡ ಇರುತ್ತೆ. ಇಲ್ಲಿ ಪುತಿನ್ ಕೂಡ ಅದನ್ನೇ ಮಾಡಿದ್ದಾರೆ. ಬ್ರಿಕ್ಸ್ ದೇಶಗಳು ಸ್ವಾವಲಂಬಿಯಾಗಬೇಕು ಅಂತ ಹೇಳೋ ಮೂಲಕ ಪುತಿನ್ ಅಮೆರಿಕಾಗೊಂದು ಸಂದೇಶವನ್ನು ಕಳುಹಿಸುವ ಡಾಲರ್ ಮುಕ್ತ ವ್ಯವಸ್ಥೆಯೊಂದನ್ನು ನಾವು ಜಾಗತಿಕವಾಗಿ ಮಾಡೋದಕ್ಕೆ ಬ್ರಿಕ್ಸ್ ದೇಶಗಳು ಹೊರಡ್ತಾ ಇವೆ ಅಂತ ಹೇಳುವ ಪ್ರಯತ್ನವನ್ನು ಈ ವೇದಿಕೆಯ ಮೂಲಕ ಮಾಡಿದ್ದಾರೆ. ಅದನ್ನೊಂದು ಕಡೆ ಇಟ್ಟು ಬಿಡೋಣ. ಆದರೆ ಇಲ್ಲಿ ರಷ್ಯಾದ ಹಣ ಭಾರತದಲ್ಲಿ ಹೂಡಿಕೆ ಆಗತ್ತೆ ಅನ್ನೋದಿದೆಯಲ್ಲ, ಅದು ಹಾಗೂ ರಷ್ಯಾ ಜೊತೆಗಿನ ವ್ಯಾಪಾರದಿಂದ ಭಾರತಕ್ಕಾದ ಲಾಭ, ಇದಿಷ್ಟು ನಮಗಿಲ್ಲಿ ಮುಖ್ಯ ಆಗುತ್ತೆ. ಇದು ಗೆಳೆಯರೆ ರಷ್ಯಾ ಯುಕ್ರೇನ್ ಯುದ್ಧದ ಲಾಭವನ್ನು ಭಾರತ ಹೇಗೆ ಮಾಡಿಕೊಳ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ದಿನಗಳಲ್ಲಿ ರಷ್ಯಾದ ಹೂಡಿಕೆಗಳಿಗೆ ಭಾರತ ತೆರೆಕೊಳ್ಳಲಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಇದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.